ಹರಿಹರ ವೀರಮಲ್ಲು ಪವನ್ ಕಲ್ಯಾಣ್ ಅವರ ಕೆರಿಯರ್ ಅಲ್ಲೇ ಲೀಸ್ಟ್ ಹೈಪ್ ಇಂದ ರಿಲೀಸ್ ಆದಂತ ಫಿಲಿಂ ರಿವ್ಯೂಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದೀರಾ. ಒಂದ್ಸಲಿ ಫಿಲಿಂ ನೋಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅವರ ಕೆರಿಯರ್ ಅಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಫಿಲಿಂ ಅಲ್ಲಿ. ಅಂಡ್ ಫಿಲಿಂ ನೆಗೆಟಿವ್ ಪಾಸಿಟಿವ್ಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಫಿಲಿಂ ನೋಡ್ಬೋದು ಅಂದ್ರೆ ನೋಡ್ಬೋದು. ಅಂಡ್ ಮೇನ್ ಹೀರೋ ಬಂದ್ಬಿಟ್ಟು ಎಂ ಕಿರವಾಣಿ ಅಂತ ಹೇಳ್ಬೋದು. ಇವ್ರು ಹೊಡೆದಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಫಿಲಿಂಗೆ ಒಂದು ಹೊಸ ರೂಪರೇಖೆಯನ್ನು ಕೊಟ್ಟಿರೋ ಎಂ ಕಿರವಾಣಿ, ಹ್ಯಾಟ್ಸ್ ಅಪ್. ಅಂಡ್ ನೆಕ್ಸ್ಟ್ ಮೇನ್ ಥಿಂಗ್ ಬಂದು ನಿಧಿ ಅಗ್ರವಾಲ್, ಅವ್ರು ಕೊಟ್ಟಿರೋ ಪಾರ್ಟ್ ಅಲ್ಲಿ ಅವ್ರು 100% ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಪ್ರಮೋಷನ್ಸ್ ಒಬ್ಬರೇ ಮಾಡಿದ್ದಾರೆ. ಹ್ಯಾಟ್ಸ್ ಅಪ್ ಟು ಯು ನಿಧಿ ಅಗ್ರವಾಲ್. ಅಂಡ್ ಇವರಂತೂ ಒಂದು ಸಾಂಗ್ ಸಖತ್ತಾಗಿದೆ. ಅಂಡ್ ನೆಕ್ಸ್ಟ್ ಒಂದೇ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಅದು VFX ಅಂತ ಹೇಳ್ಬೋದು. ತುಂಬಾ ಪೂರ್ ಅಂತ ಅನಿಸ್ತು. ಅದು ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 25ಕ್ಕಿಂತ ಹೆಚ್ಚು VFX ಫರ್ಮ್ಸ್ ಈ ಫಿಲಿಂಗೋಸ್ಕರ ವರ್ಕ್ ಮಾಡಿದ್ರೆ ಅದೊಂದೇ ಒಂದು ರೀಸನ್ ಇಂದ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅಷ್ಟು ಬಿಟ್ರೆ ಫಿಲಿಂ ಅಂತೂ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಆರಾಮಾಗಿ ಕಣ್ಮುಚ್ಕೊಂಡು ಹೋಗಿ ಫ್ಯಾಮಿಲಿ ಜೊತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್.